ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಈ ಎಲೆಕ್ಷನ್ ಅನ್ನೋದಿದೆ ನೋಡಿ, ಇದು ಯಾರ ಬಾಯಲ್ಲಿ ಏನನ್ನು ಬೇಕಾದರೂ ಹೇಳಿಸ್ಬಿಡುತ್ತೆ. ಭಾರತದಲ್ಲಾದ್ರೆ ದಲಿತ, OBC, ಹಿಂದೂ, ಮುಸ್ಲಿಂ, ಪಾಕಿಸ್ತಾನ, ಚೈನಾ, ಜೊತೆಗೊಂದಷ್ಟು ಸಿಡಿಗಳು, ಪೆನ್ ಡ್ರೈವ್ಗಳು, ಗ್ಯಾರಂಟಿಗಳು, ಸುಳ್ಳುಗಳು ಇವೆಲ್ಲ ಚುನಾವಣೆಯ ವಿಷಯಗಳಾಗ್ತಾ ಇವೆ ಅಲ್ವಾ. ಅಮೆರಿಕ ಕೂಡ ಇಂಥ ವಿಷಯದಲ್ಲಿ ಹಿಂದೇನು ಬಿದ್ದಿಲ್ಲ. ಅಲ್ಲಿ ಕೂಡ ಸುಳ್ಳುಗಳು, ಆರೋಪಗಳು, ಕೀಳುಮಟ್ಟದ ಹೇಳಿಕೆಗಳು, ತುಷ್ಟೀಕರಣಗಳು, ತುಳಿತಗಳು, ನಾಯಕರ ಸಡಿಲ ನಾಲಿಗೆಗಳು, ಕೀಳು ಅಭಿರುಚಿಯ ಮಾತುಗಳು ಇವೆಲ್ಲ ನಡೀತಲೇ ಇರುತ್ತವೆ. ಮೊನ್ನೆ ಅದೇ ಥರದ ಚುನಾವಣಾ ಭಾಷಣದಲ್ಲಿ ವಲಸಿಗರನ್ನ ಓಲೈಸೋದಕ್ಕೆ ಹೋದ ಅಧ್ಯಕ್ಷ ಬಿಡನ್ ಬಾಯಿ ಜಾರಿದ್ದಾರೆ. ಅವರು ಯಾವುದು ತಮಗೆ ಲಾಭ ಆಗುತ್ತೆ ಅಂದ್ಕೊಂಡ್ರೋ ಅದೇ ಈಗ ಉಲ್ಟಾ ಹೊಡೆಯೋ ಹಾಗೆ ಕಾಣ್ತಾ ಇದೆ. ಅಂದಹಾಗೆ ಬಿಡನ್ ಭಾಷಣದ ಭರದಲ್ಲಿ ಭಾರತ, ಚೈನಾ, ಜಪಾನ್, ರಷ್ಯಾಗಳನ್ನ ಜೆನೋಫೋಬಿಕ್ ಅಂತ ಕರೆದು ಬಿಟ್ಟಿದ್ದಾರೆ. ಈ ದೇಶಗಳು ಜೆನೋಫೋಬಿಕ್ ಆಗಿರೋದ್ರಿಂದಲೇ ಅವರು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅನ್ನೋದು ಅಮೆರಿಕ ಅಧ್ಯಕ್ಷರು ಮಾಡಿರೋ ಆರೋಪ. ಹಾಗಾದ್ರೆ ಈ ಜೆನೋಫೋಬಿಕ್ ಅಂದ್ರೆ ಏನು? ಭಾರತ, ಚೈನಾ, ಜಪಾನ್, ರಷ್ಯಾಗಳು ಈ ಸಮಸ್ಯೆಯಿಂದ ನರಳುತ್ತಾ ಇವೆಯಾ? ಈ ದೇಶಗಳ ಆರ್ಥಿಕ ಅಭಿವೃದ್ಧಿ ಕುಂಠಿತವಾಗಿದೆಯಾ? ಬಿಡನ್ ಈ ಮಾತುಗಳನ್ನು ಹೇಳ್ತಾ ಇರೋದು ಯಾಕೆ? ಬನ್ನಿ ನೋಡೋಣ. ಗೆಳೆಯರೆ, ದೇಶ ಯಾವುದು ಬೇಕಾದರೂ ಆಗಿರಲಿ, ಚುನಾವಣೆಗಳು ಬಂದವು ಅಂದರೆ ನಮ್ಮ ನಾಯಕರ ನಾಲಿಗೆಗಳಿಗೆ ಲಗಾಮು ಅನ್ನೋದೇ ಇರೋದಿಲ್ಲ. ಅವ್ರು ಏನು ಬೇಕಾದರೂ ಮಾತಾಡ್ತಾರೆ. ಭಾರತದಲ್ಲಿ ಯಾರ್ಯಾರು ಹೇಗೆಲ್ಲ ಮಾತಾಡ್ತಾ ಇದ್ದಾರೆ ಅನ್ನೋದನ್ನ ನೀವು ನೋಡ್ತಲೇ ಇದ್ದೀರಿ. ಹಾಗೆ ಅಮೆರಿಕಾದಲ್ಲಿ ಕೂಡ ಚುನಾವಣೆಯ ಕಾವು ಶುರುವಾಗಿ ಹೋಗಿದೆ. ಅಲ್ಲಿ ಮಾಜಿ ಅಧ್ಯಕ್ಷ ಹಾಗೂ ರಿಪಬ್ಲಿಕನ್ ಪಕ್ಷದ ಅಭ್ಯರ್ಥಿ ಡೊನಾಲ್ಡ್ ಟ್ರಂಪ್ ಹಾಗೂ ಬಿಡನ್ ನಡುವೆ ಹಣಾಹಣಿ ಸ್ಪರ್ಧೆ ಕಂಡು ಬರ್ತಾ ಇದೆ. ಅಮೆರಿಕಾದ ವೈಟ್ಸ್ ಟ್ರಂಪ್ ಪರ ಇದ್ದಾರೆ, ಹಾಗೆ ಬ್ಲ್ಯಾಕ್ಸ್ ಬಿಡನ್ ಪರ ಇದ್ದಾರೆ ಅಂತ ಪ್ಯೂರ್ ರಿಸರ್ಚ್ ವರದಿ ಹೇಳ್ತಾ ಇದೆ. ಇನ್ನು ವಲಸಿಗರು ಬಿಡನ್ ಬೆಂಬಲಕ್ಕೆ ನಿಲ್ಲೋ ಸಾಧ್ಯತೆಗಳಿವೆ. ಅವರು ಟ್ರಂಪ್ ಅನ್ನ ಇಷ್ಟಪಡೋದಿಲ್ಲ. ಯಾಕೆಂದ್ರೆ ಅಮೆರಿಕ ಫಸ್ಟ್ ಅಂತ ಹೇಳೋ ಟ್ರಂಪ್ ವಲಸಿಗರನ್ನ ಇಷ್ಟಪಡೋದಿಲ್ಲ. ನಾನು ಅಧಿಕಾರಕ್ಕೆ ಬಂದ್ರೆ ಮೆಕ್ಸಿಕೋ ಗಡಿ ದಾಟಿ ಬಂದ ಸುಮಾರು 11 ಲಕ್ಷಕ್ಕೂ ಹೆಚ್ಚು ಜನ ಅಕ್ರಮ ವಲಸಿಗರನ್ನ ದೇಶದಿಂದ ಹೊರ ಹಾಕ್ತೀನಿ ಅಂತ ಟ್ರಂಪ್ ಘೋಷಣೆ ಮಾಡ್ತಾ ಇದ್ದಾರೆ. ಇಸ್ಲಾಮಿಕ್ ದೇಶಗಳಿಂದ ಅಮೆರಿಕಾಗೆ ವಲಸಿಗರು ಬರೋದಕ್ಕೆ ಬಿಡೋದೇ ಇಲ್ಲ ಅಂತ ಹೇಳಿದ್ದಾರೆ. ಈಗಾಗಲೇ ಬಂದವರನ್ನ ಹೊರಗೆ ಕಳುಹಿಸ್ತೀವಿ ಅನ್ನೋ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಈ ಹಿಂದೆ ಟ್ರಂಪ್ ಅಧ್ಯಕ್ಷರಾಗಿದ್ದ ಅವಧಿಯಲ್ಲಿ ಕೂಡ ಅಮೆರಿಕಾದ ವಲಸೆ ನೀತಿಗಳು ಸಾಕಷ್ಟು ಸಮಸ್ಯೆಗಳಿಗೆ ಕಾರಣ ಆಗಿದ್ವು. ಹೀಗಾಗಿ ವಲಸಿಗರಿಗೆ ಟ್ರಂಪ್ನ ಕಂಡ್ರೆ ಆಗೋದಿಲ್ಲ. ಇನ್ನು ಇದನ್ನು ಬಂಡವಾಳ ಮಾಡಿಕೊಳ್ಳೋದಕ್ಕೆ, ವಲಸಿಗರ ಮತಗಳನ್ನ ಗಳಿಸೋದಕ್ಕೆ ಬಿಡನ್ ಪ್ರಯತ್ನ ಪಡ್ತಾ ಇದ್ದಾರೆ. ಹೀಗಾಗಿ ವಲಸಿಗರಿಂದಲೇ ಅಮೆರಿಕ ಅನ್ನೋ ಮಂತ್ರವನ್ನ ಬಿಡನ್ ಪಠಣೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಅಲ್ಲಿವರೆಗೆ ಸರಿ. ಆದ್ರೆ ಮೊನ್ನೆ ಚುನಾವಣಾ ಪ್ರಚಾರ ಹಾಗೂ ಫಂಡ್ ರೈಸಿಂಗ್ ಕಾರ್ಯಕ್ರಮವೊಂದರಲ್ಲಿ ಮಾತಾಡ್ತಾ ಬಿಡನ್ ಅಮೆರಿಕ ವಲಸಿಗರಿಂದಲೇ ಅಭಿವೃದ್ಧಿ ಹೊಂದಿದ ವಲಸಿಗರ ಮಿತ್ರ ದೇಶ ಅಂತ ಹೇಳೋ ಭರದಲ್ಲಿ ಭಾರತ, ಚೈನಾ, ಜಪಾನ್ ಮತ್ತು ರಷ್ಯಾಗಳ ಹೆಸರನ್ನು ತಗೊಂಡಿದ್ದಾರೆ. ಈ ದೇಶಗಳು ಜೆನೋಫೋಬಿಯಾಗೆ ತುತ್ತಾಗಿವೆ. ಹೀಗಾಗಿ ಅವು ಆರ್ಥಿಕವಾಗಿ ಅಭಿವೃದ್ಧಿಯನ್ನ ಕಾಣ್ತಾ ಇಲ್ಲ. ನಾವು ವಲಸಿಗರನ್ನ ತುಂಬಾ ಪ್ರೀತಿಸ್ತಾ ಇದ್ದೀವಿ, ಹೀಗಾಗಿ ಅಭಿವೃದ್ಧಿಯ ಉತ್ತುಂಗದಲ್ಲಿದ್ದೀವಿ ಅನ್ನೋದು ಬಿಡನ್ ಹೇಳಿದ ಮಾತು. ಗೆಳೆಯರೆ, ಜೆನೋಫೋಬಿಯಾ ಅಂದ್ರೆ ವಿದೇಶಿಯರನ್ನ ನೋಡಿ ಹೆದರುವ ಗುಣ. ಯಾರು ನಮ್ಮ ಜಾತಿ, ನಮ್ಮ ಮತ, ನಮ್ಮ ಧರ್ಮ, ನಮ್ಮ ಬಣ್ಣ, ನಮ್ಮ ಸಂಸ್ಕೃತಿ, ನಮ್ಮ ದೇಶಕ್ಕೆ ಸೇರಿರೋದಿಲ್ವೋ ಅಂಥವರನ್ನ ನೋಡಿ ಹೆದರೋದು, ಅವರನ್ನ ದೂರ ಇಡೋದಕ್ಕೆ ಪ್ರಯತ್ನ ಮಾಡೋದು, ಅಂಥವರಿಂದ ಅಂತರವನ್ನ ಕಾಪಾಡಿಕೊಳ್ಳೋದಕ್ಕೆ ಬಯಸೋದು, ಇದನ್ನ ಜೆನೋಫೋಬಿಯಾ ಅಂತ ಕರೀತಾರೆ. ಅಂದ್ರೆ ಭಾರತ, ಚೈನಾ, ಜಪಾನ್, ರಷ್ಯಾಗಳು ವಿದೇಶಿ ವಲಸಿಗರನ್ನ ಕಂಡ್ರೆ ಹೆದರತ್ವೆ ಅನ್ನೋದು ಬಿಡನ್ ಹೇಳಿರೋ ಮಾತು. ನಾವು ಅಮೆರಿಕಾದವ್ರು ನೋಡಿ ವಿದೇಶಿಯರನ್ನು ಪ್ರೀತಿಯಿಂದ ಒಳಗೆ ಬಿಟ್ಕೋತೀವಿ. ಅವರಿಲ್ಲದೆ ಅಮೆರಿಕ ಅನ್ನೋದು ಅಮೆರಿಕಾನೇ ಅಲ್ಲ. ಈ ದೇಶ ಇಷ್ಟು ಅಭಿವೃದ್ಧಿ ಹೊಂದೋದಕ್ಕೆ ವಲಸಿಗರೇ ಕಾರಣ. ಆದರೆ ವಲಸಿಗರನ್ನು ದೂರ ಇಡೋ ದೇಶಗಳು ಅಭಿವೃದ್ಧಿ ಹೊಂದೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಬಿಡನ್ ಅಲ್ಲಿ ಹೇಳಿರೋ ಮಾತು. ಇಲ್ಲಿ ಅಮೆರಿಕ ಅನ್ನೋದು ವಲಸಿಗರ ದೇಶ ಅನ್ನೋದು ನಿಜಾನೇ. ಅಲ್ಲಿದ್ದ ಮೂಲ ನಿವಾಸಿಗಳನ್ನ ಮೂಲೆಗೆ ಸರಿಸಿ ಆನಂತರ ಅಲ್ಲಿಗೆ ಜಗತ್ತಿನ ಬೇರೆ ಬೇರೆ ದೇಶಗಳ ಜನ ವಲಸೆ ಬಂದ್ರು. ಇವತ್ತು ಅಮೆರಿಕಾನ ಎಲ್ಲ ರಂಗದಲ್ಲೂ ಆಳ್ತಾ ಇರೋದು ಹಾಗೆ ವಲಸೆ ಬಂದ ಜನಾಂಗಗಳ 2ನೇ, 3ನೇ, 4ನೇ ತಲೆಮಾರುಗಳೇ. ಈಗ ಅಧ್ಯಕ್ಷ ಬಿಡನ್ ಇದ್ದಾರೆ ನೋಡಿ, ಅವರು ಕೂಡ ಮೂಲ ಅಮೆರಿಕನ್ನರಲ್ಲ, ಐರಿಷ್ ಮೂಲದ ವ್ಯಕ್ತಿ ಈ ಬಿಡನ್. ಹಾಗೆ ಅಲ್ಲಿ ದೊಡ್ಡ ದೊಡ್ಡ ಕಂಪನಿಗಳ ಬಹುತೇಕ ಎಲ್ಲ ಸಿಇಒಗಳು ಕೂಡ ಭಾರತದಿಂದ ವಲಸೆ ಹೋದ ಕುಟುಂಬಗಳಿಗೆ ಸೇರಿದವರು. ಅಲ್ಲಿನ ಸಂಸದರು ನಾನಾ ದೇಶಗಳಿಂದ ಅಮೆರಿಕಾಗೆ ಹೋದವರೇ. ಹೀಗಾಗಿ ಅಮೆರಿಕ ಅಲ್ಲಿನ ಮೂಲ ನಿವಾಸಿಗಳ ದೇಶವಾಗಿ ಇವತ್ತು ಉಳ್ಕೊಂಡಿಲ್ಲ. ಹಾಗಂತ ಭಾರತ, ಚೈನಾ, ಜಪಾನ್, ರಷ್ಯಾಗಳು ವಿದೇಶಿಯರನ್ನ ಕಂಡ್ರೆ ಹೆದರತ್ವೆ, ಅವರಿಗೆ ಜೆನೋಫೋಬಿಯಾ ಇದೆ ಅನ್ನೋ ಮಾತಿದೆಯಲ್ಲ, ಅದು ಉದ್ದಟತನದ ಪರಮಾವಧಿ ಅನ್ನಿಸ್ಕೊಳ್ಳುತ್ತೆ. ಗೆಳೆಯರೆ, ಭಾರತ ವಿದೇಶಿಯರಿಗೆ ಆಶ್ರಯ ಕೊಟ್ಟಿಲ್ವಾ? ನಾವು ಆರ್ಥಿಕವಾಗಿ ಹಿಂದುಳಿಯೋದಕ್ಕೆ ನಮಗಿರೋ ಭಯ ಕಾರಣನ? ಎಲ್ಲಿಂದ ನಗಬೇಕ್ರಿ ಈ ಮಾತು ಕೇಳಿ? ಇವತ್ತಲ್ಲ
ಅನಾದಿ ಕಾಲದಿಂದ ಕೂಡ ವಸುಧೈವ ಕುಟುಂಬಕಂ ಅಂತ ನಂಬಿ ಇಡೀ ಜಗತ್ತು ನಮ್ಮ ಕುಟುಂಬ ಅಂತ ಭಾವಿಸ್ತಾ ಇರೋ ಜನ ನಾವು ಭಾರತೀಯರು. ಹಾಗೆ ಭಾವಿಸಿದ ಕಾರಣಕ್ಕೇನೆ ಭಾರತವನ್ನ ಯಾವ್ಯಾವನೋ ಒಂದು ಆಳೋದಿಕ್ಕೆ, ಇಲ್ಲಿಂದ ಎಲ್ಲವನ್ನ ದೋಚೋದಿಕ್ಕೆ ಸಾಧ್ಯ ಆಗಿದ್ದು. ನಮಗೆ ಅಂಥ ಭಯ ಇದ್ದಿದ್ರೆ ವ್ಯಾಪಾರಕ್ಕೆ ಬಂದ ಡಚ್ಚರನ್ನ, ಪೋರ್ಚುಗೀಸರನ್ನ, ಬ್ರಿಟಿಷರನ್ನ, ಅರಬ್ ವ್ಯಾಪಾರಿಗಳನ್ನ ದೇಶದ ಒಳಗೆ ಬಿಟ್ಕೊಂಡು ಅವರಿಗೆಲ್ಲಿ ಮಸೀದಿಗಳನ್ನು ಕಟ್ಕೊಳ್ಳೋದಕ್ಕೆ ಅವಕಾಶವನ್ನು ಕೊಡ್ತಾ ಇದ್ವಾ? ಅವ್ರು ಬಿಡಿ, ಅವ್ರಿಗಿಂತ ಮೊದಲು ಆಶ್ರಯ ಕೇಳಿಕೊಂಡು ಬಂದ ಮಧ್ಯಪ್ರಾಚ್ಯದ ಶಿಯಾ ನಿರಾಶ್ರಿತರನ್ನ ಪ್ರೀತಿಸಿ ಆಧರಿಸಿದ ಕಾರಣಕ್ಕೆ ಅಲ್ವಾ ಭಾರತದ ಮೇಲೆ ಮೊಹಮ್ಮದ್ ಬಿನ್ ಕಾಸಿಂ ದಂಡೆತ್ತಿ ಬರೋದಕ್ಕೆ ಕಾರಣವಾಗಿದ್ದು. ಇಲ್ಲಿನ ಸಂಪತ್ತನ್ನು ನೋಡಿ ಎಷ್ಟು ಜನ ಭಾರತದ ಮೇಲೆ ದಂಡೆತ್ತಿ ಬಂದರು, ಎಷ್ಟು ಜನ ಇಲ್ಲೇ ಉಳ್ಕೊಂಡು ಈ ದೇಶವನ್ನು ಆಳೋದಕ್ಕೆ ನಿಂತರು. ಹಾಗೆ ಬಂದವರೆಲ್ಲ ಈ ದೇಶವನ್ನ ಕೊಳ್ಳೆ ಹೊಡ್ಕೊಂಡು ತಗೊಂಡು ಹೋಗದೇ ಇದ್ದಿದ್ರೆ ಆರ್ಥಿಕವಾಗಿ ಇವತ್ತು ಭಾರತ ಜಗತ್ತಿನ ನಂಬರ್ 1 ದೇಶ ಆಗ್ತಾ ಇತ್ತಲ್ವಾ? ಅಮೆರಿಕ ಅಲ್ಲ, ಜಗತ್ತಿನ ದೊಡ್ಡಣ್ಣನ ಸ್ಥಾನದಲ್ಲಿ ಭಾರತನೇ ಇರ್ತಾ ಇತ್ತು. ನಿಮಗೆ ಗೊತ್ತಿರಲಿ, ಬ್ರಿಟಿಷರು ಭಾರತಕ್ಕೆ ಬಂದ್ರಲ್ಲ, ಆ ಕಾಲದಲ್ಲಿ ಇಡೀ ಜಗತ್ತಿನ ಆರ್ಥಿಕತೆ ಏನಿತ್ತು ಅದರ 27% ಕೊಡುಗೆಯನ್ನು ಭಾರತನೇ ಕೊಡ್ತಾ ಇತ್ತು. ಈಗ ಕೂಡ ಒಮ್ಮೆ ಭಾರತದ ಆರ್ಥಿಕ ಶಕ್ತಿಯನ್ನು ಗಮನಿಸಿ ನೋಡಿ. ನಾವು ಜಗತ್ತಿನ 5ನೇ ಅತಿ ದೊಡ್ಡ ಆರ್ಥಿಕತೆ ಅನ್ನಿಸ್ಕೊಳ್ತಾ ಇದ್ದೀವಿ. ಅಮೆರಿಕ, ಚೈನಾ, ಜರ್ಮನಿ, ಜಪಾನ್ನ ನಂತರ ಇರೋದು ಭಾರತನೇ. ಗೆಳೆಯರೆ, 1776ರಲ್ಲಿ ಸ್ವಾತಂತ್ರ್ಯ ಪಡ್ಕೊಂಡ ಅಮೆರಿಕ ಇವತ್ತು $27,000 ಬಿಲಿಯನ್ GDPಯನ್ನು ಹೊಂದಿದೆ. ಬರೀ 75 ವರ್ಷಗಳ ಹಿಂದೆ ಬ್ರಿಟಿಷರಿಂದ ಬಿಡುಗಡೆ ಪಡೆದ ಭಾರತ $4,000 ಬಿಲಿಯನ್ GDPಯೊಂದಿಗೆ ಜಗತ್ತಿನ 5ನೇ ಅತಿ ದೊಡ್ಡ ಆರ್ಥಿಕತೆ ಅನ್ನಿಸ್ಕೊಳ್ತಾ ಇದೆ. ಅಂದ್ರೆ ಅಮೆರಿಕ $27 ಲಕ್ಷ ಕೋಟಿ GDPಯನ್ನು ಹೊಂದಿದ್ರೆ ಭಾರತದ GDP $4 ಲಕ್ಷ ಕೋಟಿ ಗಳಷ್ಟಿದೆ. ಬರೀ 75 ವರ್ಷಗಳಲ್ಲಿ ನಮ್ಮದು ದೊಡ್ಡ ಸಾಧನೆ ಅಂತ ಅನ್ನಿಸ್ಕೊಳ್ಳೋದಿಲ್ವಾ? ಬೆಳವಣಿಗೆ ಇಲ್ಲದೆ ಇದ್ದಿದ್ರೆ ನಾವು 5ನೇ ಸ್ಥಾನಕ್ಕೆ ಬರ್ತಾ ಇದ್ವಾ? ಇನ್ನು GDP ಬೆಳವಣಿಗೆ ಇಂಡೆಕ್ಸ್ ಅನ್ನು ನೋಡಿ. ಇಲ್ಲಿ ಅಮೆರಿಕಾದ ಗ್ರೋತ್ ರೇಟ್ 2.7% ಅಂತ IMF ಹೇಳ್ತಾ ಇದೆ. ಅದೇ ಚೈನಾ 4.6% ಗ್ರೋತ್ ರೇಟ್ ಅನ್ನು ಹೊಂದಿದ್ರೆ ರಷ್ಯಾ 3.2% ಬೆಳವಣಿಗೆಯ ದರವನ್ನು ದಾಖಲಿಸ್ತಾ ಇದೆ. ಅಂದ್ರೆ ಇವೆಲ್ಲ ಕೂಡ ಅಮೆರಿಕಾಗಿಂತಲೂ ಹೆಚ್ಚು ಬೆಳವಣಿಗೆಯನ್ನು ಹೊಂದುತ್ತಾ ಇವೆ. ಇನ್ನು ಭಾರತದ ವಿಷಯಕ್ಕೆ ಬಂದ್ರೆ ಭಾರತದ ಗ್ರೋತ್ ರೇಟ್ 6.8% ಅಂತ IMFನ ವರದಿ ಹೇಳ್ತಾ ಇದೆ. ಅಂದ್ರೆ ಅತಿ ವೇಗವಾಗಿ ಬೆಳೀತಾ ಇರೋ ಆರ್ಥಿಕತೆ ಕೂಡ ಭಾರತದ್ದೇ ಅಲ್ವಾ? ಅಫ್ಕೋರ್ಸ್, ಅಭಿವೃದ್ಧಿಶೀಲ ದೇಶಗಳ ಆರ್ಥಿಕತೆ ಅಭಿವೃದ್ಧಿ ಹೊಂದಿದ ದೇಶಗಳ ಆರ್ಥಿಕತೆಗಿಂತ ಹೆಚ್ಚಿನ ಬೆಳವಣಿಗೆ ದರವನ್ನು ಹೊಂದಿರುತ್ತೆ. ಹಾಗೆ ಭಾರತ ಇದೇ ದರವನ್ನು ಉಳಿಸ್ಕೊಂಡ್ರೆ ಇನ್ನು 40-50 ವರ್ಷಗಳಲ್ಲಿ ಅಮೆರಿಕಾನ ಹಿಂದಿಕ್ಕಿ ಜಗತ್ತಿನ ಮೊದಲ ಆರ್ಥಿಕತೆ ಅಂತ ಕೂಡ ಭಾರತ ಅನ್ನಿಸ್ಕೊಳ್ಳೋದಕ್ಕೆ ಸಾಧ್ಯ ಇರುತ್ತೆ. ಅದಕ್ಕೆ ಅಭಿವೃದ್ಧಿ ದರವನ್ನು ಹೀಗೆ ಉಳಿಸ್ಕೋಬೇಕು ಮತ್ತು ಇನ್ನಷ್ಟು ಹೆಚ್ಚು ಮಾಡ್ಕೋಬೇಕು ಅಷ್ಟೇ. ಇನ್ನು ವಿದೇಶಿ ಜನ, ನಾವು ಶ್ರೀಲಂಕಾದ ನಿರಾಶ್ರಿತರಿಗೆ, ಬಾಂಗ್ಲಾ ನಿರಾಶ್ರಿತರಿಗೆ, ಮ್ಯಾನ್ಮಾರ್ನಿಂದ ಬಂದವರಿಗೆ, ರೋಹಿಂಗ್ಯಾಗಳಿಗೆ, ಟಿಬೆಟ್ನಿಂದ ಓಡಿ ಬಂದ ಬೌದ್ಧರಿಗೆ ಅದೆಷ್ಟು ಜನಕ್ಕೆ ಆಶ್ರಯ ಕೊಟ್ಟಿದ್ದೀವಿ. ನಿಮಗೆ ಗೊತ್ತಾ, ಯಹೂದಿಗಳು ಇಡೀ ಜಗತ್ತಿನಾದ್ಯಂತ ತೊಂದರೆಗೀಡಾದರೂ ಆದರೆ ಅವರು ಯಾವ ದಾಳಿಗೂ ಜನಾಂಗೀಯ ಹಿಂಸೆಗಳಿಗೂ ತುತ್ತಾಗದೆ ಅತ್ಯಂತ ಸುಖವಾಗಿ ಸೇಫ್ ಆಗಿ ಉಳ್ಕೊಂಡಿದ್ದದ್ದು ಭಾರತದಲ್ಲಿ ಮಾತ್ರ. ಹೋಮಿ ಬಾಬಾ, ರತನ್ ಟಾಟಾ ಇವರೆಲ್ಲ ಯಾರು? ಪಾರ್ಸಿ ಜೊರಾಸ್ಟ್ರಿಯನ್ರಲ್ವೇ. ಭಾರತ ಆಶ್ರಯ ಕೊಡದೇ ಇದ್ದಿದ್ರೆ ಅವರೆಲ್ಲ ಇಲ್ಲಿಗೆ ಒಂದು ನೆಲೆಸೋದಿಕ್ಕೆ, ಇಲ್ಲಿ ಆರ್ಥಿಕ ಸಾಮ್ರಾಜ್ಯಗಳನ್ನು ಕಟ್ಕೊಳ್ಳೋದಿಕ್ಕೆ, ಹೆಸರು ಮಾಡೋದಿಕ್ಕೆ, ಈ ದೇಶಕ್ಕೊಂದಷ್ಟು ಸೇವೆ ಸಲ್ಲಿಸೋದಿಕ್ಕೆ ಸಾಧ್ಯ ಆಗ್ತಿತ್ತ? ಇನ್ನು ಜಪಾನ್ ಬಗ್ಗೆ ಕೂಡ ಬಿಡನ್ನು ಮಾತಾಡಿದ್ದಾರೆ. ಗೆಳೆಯರೇ, ಜಪಾನ್ 2ನೇ ವಿಶ್ವಯುದ್ಧದ ನಂತರ ಸಂಪೂರ್ಣವಾಗಿ ಅಮೆರಿಕಾಗೆ ಶರಣಾಗಿ ಹೋದ ದೇಶ. ಅದು ಎಷ್ಟರ ಮಟ್ಟಿಗೆ ಅಂದರೆ ಇವತ್ತು ಜಪಾನ್ನಲ್ಲಿ ಇರೋದೇ ಅಮೆರಿಕಾದ ಸೈನ್ಯ. ಒಂದು ದೇಶದ ಸೈನ್ಯಕ್ಕೆ ಆಶ್ರಯ ಕೊಡ್ತಾರೆ ಅಂದರೆ ಅವರು ಝೆನೋಫೋಬಿಕ್ ಹೇಗಾಗ್ತಾರೆ? ಇವತ್ತು ತನಗೆ ಸಂಬಂಧ ಕೂಡ ಇಲ್ಲದ ಯುಕ್ರೇನ್ ರಷ್ಯಾ ಯುದ್ಧದಲ್ಲಿ ಜಪಾನ್ ರಷ್ಯಾದ ವಿರುದ್ಧ ಯುಕ್ರೇನ್ಗೆ ಸಹಾಯ ಮಾಡ್ತಾ ಇದೆ. ಯುಕ್ರೇನ್ ಜೊತೆ ಜಪಾನ್ ಗಡಿ ಹಂಚಿಕೊಳ್ತಾ ಇಲ್ಲ, ಅವರಿಗೂ ಇವರಿಗೂ ಜನಾಂಗೀಯ ಸಂಬಂಧಗಳಿಲ್ಲ. ಆದರೂ ಕೂಡ ಯುಕ್ರೇನ್ನ ನಿರಾಶ್ರಿತರನ್ನ ಕರ್ಕೊಂಡು ಬಂದು ಜಪಾನ್ ಯುರೋಪಿಯನ್ ದೇಶಗಳಿಗಿಂತ ತುಂಬ ಚೆನ್ನಾಗಿ ಸಾಕ್ತಾ ಇದೆ. ಜಪಾನ್ನಲ್ಲಿ ನಾನಾ ದೇಶಗಳ ಜನ ಇದ್ದಾರೆ, ಹಾಗೆ ಜಪಾನಿ ಕಂಪನಿಗಳು ಕೂಡ ನಾನಾ ದೇಶಗಳಲ್ಲಿವೆ. ಅಂಥವ್ರನ್ನ ಝೆನೋಫೋಬಿಕ್ ಅಂದರೆ ಅವ್ರು ತಾನೇ ಹೇಗೆ ಅದನ್ನು ತಡ್ಕೋಬೇಕು? ಜಪಾನ್ ಈಗಾಗಲೇ ಅಮೆರಿಕಾದ ವಿರುದ್ಧ ಸಿಡಿಮಿಡಿಗುಟ್ತಾ ಇದೆ. ಇನ್ನು ಚೈನಾ ಬಿಡಿ, ಪಾಪ ಅವ್ರ ಜನಸಂಖ್ಯೆನೇ ಸಿಕ್ಕಾಪಟ್ಟೆ ಇದೆ. ಚೈನಾದ ಭಯಾನಕ ಕಾನೂನುಗಳಿಗೆ ಹೆದರಿ ಬೇರೆ ದೇಶಗಳ ಜನ ಕೂಡ ಅಲ್ಲಿಗೆ ವಲಸೆ ಹೋಗಬೇಕು, ಅಲ್ಲಿ ನೆಲೆಸಬೇಕು ಅಂತ ಇಷ್ಟಪಡೋದಿಲ್ಲ. ಆದರೆ ರಷ್ಯಾ ಹಾಗಲ್ಲ, ಅಲ್ಲೂ ಕೂಡ ಜಗತ್ತಿನ ನಾನಾ ದೇಶಗಳ ಜನ ಬಂದು ನೆಲೆಸಿದ್ದಾರೆ. ಹಾಗೆ ಬಂದು ನೆಲೆಸಿದವರ ಕಾರಣಕ್ಕೇನೆ ಆಗಾಗಲ್ಲಿ ಭಯೋತ್ಪಾದಕ ದಾಳಿಗಳು ಕೂಡ ಆಗ್ತಾ ಇರತ್ವೆ. ಇಲ್ಲಿ ಬೇರೆ ದೇಶಗಳ ಕಥೆ ಬಿಡಿ, ಅಮೆರಿಕ ಭಾರತವನ್ನ ಝೆನೋಫೋಬಿಯಾ ಅಂತ ಕರೆದಿದ್ದು ಯಾವ ರೀತಿಯಿಂದಲೂ ಒಪ್ಪಬಹುದಾದ ಮಾತಲ್ಲ. ಅರೆ, ನಾವು ಆಫ್ಘನಿಸ್ತಾನ ಸೇರಿದ ಹಾಗೆ ಅಕ್ಕಪಕ್ಕದ ದೇಶಗಳಲ್ಲಿನ ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಆಶ್ರಯ ಕೊಡೋದಕ್ಕೆ ಅಂತಲೇ CAA ಕಾನೂನನ್ನು ಜಾರಿ ಮಾಡಿದ್ದೀವಿ.
ಹೀಗೆ ಆಶ್ರಯ ಕೊಡೋದಿಕ್ಕೆ ಅಂತ ಭಾರತ ಜಾರಿ ಮಾಡಿದ ಕಾನೂನಿಗೆ ವಿರೋಧವನ್ನು ವ್ಯಕ್ತಪಡಿಸಿದ್ದ ಅಮೆರಿಕ ಈಗ ಭಾರತ ವಿದೇಶಿಯರನ್ನ ಕಂಡ್ರೆ ಹೆದರತ್ತೆ ಅಂತ ಹೇಳುತ್ತೆ ಅಂದ್ರೆ ಈ ಅಮೆರಿಕ ತುತ್ತಿ ಎಲ್ಲಿಗಿಟ್ಕೊಳ್ಳತ್ತೆ ಅಂತ ಕೇಳಬೇಕಾ ಬೇಡವಾ? ಗೆಳೆಯರೆ, ನಿಮ್ಮಲ್ಲಿ ಬಹಳಷ್ಟು ಜನಕ್ಕೆ ಮರ್ತು ಹೋಗಿದೆಯೋ ಏನೋ, 2017ರಲ್ಲಿ ದೆಹಲಿಯ ನೋಯ್ಡಾ ಸಮೀಪ ಆಫ್ರಿಕಾ ಪ್ರಜೆಗಳ ಮೇಲೊಂದು ಹಲ್ಲೆ ಆಯಿತು. ಅದನ್ನು ಆಫ್ರಿಕಾದ ದೇಶಗಳು ಖಂಡಿಸಿದ್ವು ಮತ್ತು ಭಾರತದಲ್ಲಿ ವರ್ಣಭೇದ ನೀತಿ ಇದೆ, ನಾವು ಕಪ್ಪು ಜನಾಂಗ ಅನ್ನೋ ಕಾರಣಕ್ಕೆ ಹಲ್ಲೆ ಮಾಡಲಾಗಿದೆ, ಭಾರತದಲ್ಲಿ ಜೆನೋಫೋಬಿಯಾ ಇದೆ ಅಂತ ಆಫ್ರಿಕಾದ ದೇಶಗಳು ಆರೋಪ ಮಾಡಿದ್ವು. ಹಾಗಾದ್ರೆ ಅಮೆರಿಕಾದಲ್ಲೇ ಇತ್ತೀಚೆಗೆ ಅದೆಷ್ಟು ಭಾರತೀಯ ವಿದ್ಯಾರ್ಥಿಗಳ ಹತ್ಯೆ ಆಯಿತು? ಆಫ್ರಿಕಾದಲ್ಲಿ ಕೂಡ ಬಾಂಗ್ಲಾದೇಶಿಗಳು, ಪಾಕಿಸ್ತಾನಿಗಳು ಅಂದ್ಕೊಂಡು ಭಾರತೀಯರ ಮೇಲೆ ಆಗಾಗ ದಾಳಿಗಳು ನಡೀತಾ ಇರುತ್ತವೆ. ಜರ್ಮನಿ ಏಷ್ಯಾದ ಜನರನ್ನ ಸಹಿಸೋದೇ ಇಲ್ಲ, ಅಲ್ಲಿ ವಿಪರೀತ ಪ್ರಮಾಣದ ರೇಸಿಸಂ ಇದೆ. ಹಾಗಾದ್ರೆ ಅವರನ್ನಲ್ವಾ ಜಿನೋಫೋಬಿಕ್ ಅಂತ ಕರಿಬೇಕಾಗಿರೋದು? ಪಾಪ ಅಮೆರಿಕಾದ ಅಧ್ಯಕ್ಷ ಬಿಡನ್ ಇದೆಲ್ಲವನ್ನ ಹೇಳಬೇಕು ಅಂತ ಹೇಳಿಲ್ಲ. ಚುನಾವಣೆಗಳು ನೋಡಿ, ಈ ಸಂದರ್ಭದಲ್ಲಿ ತಮ್ಮ ಪ್ರತಿಸ್ಪರ್ಧಿ ತಮಗಿಂತ ಮುಂದಿದ್ದಾರೆ ಅಂದ ಮೇಲೆ ಅಲ್ಲಿ ಯಾವ ಗ್ಯಾಪ್ ಇದೆ ಅದನ್ನು ತುಂಬಿಕೊಳ್ಳೋ ಪ್ರಯತ್ನವನ್ನು ಮಾಡಬೇಕು. ಆ ಕೆಲಸವನ್ನ ಇಲ್ಲಿ ಬಿಡನ್ ಮಾಡಿದ್ದಾರೆ. ಟ್ರಂಪ್ ವಲಸಿಗರ ವಿರೋಧಿ ಅಂತ ಆದ ಮೇಲೆ ನಾನು ವಲಸಿಗರ ಪರ ಅಂತ ತೋರಿಸ್ಕೋಬೇಕು. ನಾನು ಗೆದ್ದು ಬಂದ್ರೆ ವಲಸಿಗರನ್ನ ಹೊರ ಹಾಕ್ತೀನಿ ಅಂತ ಹೇಳಿ ಅಭ್ಯರ್ಥಿಯೊಬ್ಬ ಭಯ ಹುಟ್ಟಿಸ್ತಾ ಇದ್ರೆ ನನ್ನನ್ನ ಆರಿಸಿ ತನ್ನಿ, ನಾನು ವಲಸಿಗರ ಮಿತ್ರ, ನಿಮ್ಮಿಂದಲೇ ಅಮೆರಿಕ, ನಾನು ಕೂಡ ವಲಸಿಗಾನೆ ಅಂತ ಮತ್ತೊಬ್ಬ ಹೇಳಿದ್ರೆ ಅಲ್ವಾ ವೋಟ್ ಬೀಳೋದು. ನಮ್ಮಲ್ಲಿ ಹೇಗೆ ನಾವು ಗೆದ್ದು ಬಂದರೆ ಜಾತಿಗಳಿಗೆ ಎಕ್ಸ್ಟ್ರಾ ರಿಸರ್ವೇಷನ್ ಕೊಡ್ತೀವಿ, ನಾವು ಆರಿಸಿ ಬಂದರೆ ಪ್ರತಿ ಕುಟುಂಬದ ಹೆಣ್ಣು ಮಗಳಿಗೆ ವರ್ಷಕ್ಕೊಂದು ಲಕ್ಷ ಹಾಗೆ ಕೊಟ್ಟು ಬಿಡ್ತೀವಿ, ನಾವು ನ್ಯೂಕ್ಲಿಯರ್ ವೆಪನ್ಗಳನ್ನೆಲ್ಲ ತೆಗೆದೇ ಹಾಕ್ತೀವಿ, ನಾವು ಅಕ್ರಮ ವಲಸಿಗರನ್ನ ಇಲ್ಲಿಂದ ಓಡಿಸೇ ಬಿಡ್ತೀವಿ ಅಂತ ನಮ್ಮಲ್ಲಿ ಆಶ್ವಾಸನೆಗಳನ್ನು ಕೊಡೋದಿಲ್ವೇ? ಹಾಗೆ ಅಮೆರಿಕಾದಲ್ಲಿ ಕೂಡ ಒಂದಷ್ಟು ಆಶ್ವಾಸನೆಗಳು, ಒಂದಷ್ಟು ಘೋಷಣೆಗಳು ನಡೀತಾ ಇರುತ್ತವೆ. ಇನ್ನು ಇಲ್ಲಿ ಪ್ಯೂರ್ ರಿಸರ್ಚ್ನ ಮಾಹಿತಿ ಹೊಂದಿದೆ ನೋಡಿ. ಅಮೆರಿಕಾದಲ್ಲಿ ವೈಟ್ಸ್ 56% ಟ್ರಂಪ್ ಹೆಸರು ಹೇಳಿದರೆ 42% ಮಾತ್ರ ಬಿಡನ್ ಅಂತ ಇದ್ದಾರೆ. ಅದೇ ಕಪ್ಪು ಜನಾಂಗದ ಮತದಾರರು 77% ಬಿಡನ್ ಅಂದರೆ 18% ಮಾತ್ರ ಟ್ರಂಪ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಏಷ್ಯಾದ ಜನರ ಪೈಕಿ 59% ಬಿಡನ್ ಪರ ಇದ್ರೆ 36% ಟ್ರಂಪ್ ಪರ ಇದ್ದಾರೆ. ಹಾಗೆ ಅಲ್ಲಿ 24 ಮಿಲಿಯನ್ ಅಂದರೆ 24 ಕೋಟಿ ಮತದಾರರಿದ್ದಾರೆ. ಆ ಪೈಕಿ ವಲಸಿಗ ಮತದಾರರು 11%, ಸುಮಾರು 25 ಮಿಲಿಯನ್ ಅಂದರೆ 2.5 ಕೋಟಿ ಮಂದಿ ವಲಸಿಗ ಮತದಾರರು ಅಮೆರಿಕಾದಲ್ಲಿದ್ದಾರೆ. ಒಂದು ಚುನಾವಣೆಯಲ್ಲಿ 11% ಮತಗಳು ಅಂದ್ರೆ ಏನು ಸುಮ್ಮನೆ ಮಾತಾ? ಅದನ್ನು ಗಳಿಸ್ಕೊಳ್ಳೋದಕ್ಕೆ ಡೆಮೋಕ್ರೆಟಿಕ್ ಸರ್ಕಸ್ ನಡೀತಾ ಇದೆ. ಅಮೆರಿಕಾದಲ್ಲಿ ಚುನಾವಣೆಗಳಿರುವುದು ನವೆಂಬರ್ ತಿಂಗಳಲ್ಲಿ. ಹೀಗಾಗಿ ಅಲ್ಲಿವರೆಗೆ ಇನ್ನೂ ಏನೇನೆಲ್ಲ ಅಲ್ಲಿ ನೋಡಬೇಕು, ಕೇಳಬೇಕು. ಇದು ಗೆಳೆಯರೆ ಎಲೆಕ್ಷನ್ನ ಕಾರಣಕ್ಕಾಗಿ ಅಮೆರಿಕ ಅಧ್ಯಕ್ಷರ ನಾಲಿಗೆ ಭಾರತ, ಚೈನಾ, ಜಪಾನ್, ರಷ್ಯಾಗಳ ಬಗ್ಗೆ ಆಡಿರುವ ಕೀಳು ಅಭಿರುಚಿಯ ಕಾಮೆಂಟ್ ಒಂದರ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.